ಉಪಚುನಾವಣೆಯ ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು ಹೋಗಬಾರದು ಅಂತ ಹೇಳಿ ಎಲ್ಲೂ ರೂಲ್ಸ್ ಇಲ್ಲ. ಆದ್ರೆ ಹೋಗಿ ವಾರಗಟ್ಲೆ ಕೂರುವಂತಹ ಅನಿವಾರ್ಯತೆ ಏನಿದೆ? ವೈ ಸಿದ್ದರಾಮಯ್ಯಜಿ ಈ ಸೀಮಿಂಗ್ ಟು ಬಿ ಡೆಸ್ಪರೇಟ್, ಈ ಚುನಾವಣೆಯಲ್ಲಿ ಗೆಲುವು ಆಗ್ಲೇಬೇಕು ಅನ್ನೋ ಡೆಸ್ಪರಸಿ ಯಾಕೆ ಕಾಣ್ತಾ ಇದೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಬಹುಶಃ ಬಿಜೆಪಿ ನಾಯಕರು, ಅದರಲ್ಲೂ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಗೋವಿಂದ ಕಾರಜೋಳ ಅವರು ಎಲ್ಲೋ ಮರ್ತು ಪಡಿದ್ದಾರೆ ಅಂತ ಅನ್ಸುತ್ತೆ. ಕಳೆದ 10-12 ವರ್ಷಗಳಿಂದ ಈ ದೇಶದಲ್ಲಿ ಇರುವಂತಹ ಬಿಜೆಪಿ ರೂಢ ಆಡಳಿತ ಪಕ್ಷ, ಅದಕ್ಕೆ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಅವರ ಫೋಟೋನ ಇಟ್ಕೊಂಡು ಗಲ್ಲಿ ಚುನಾವಣೆಯಿಂದ ಇವರು ದಿಲ್ಲಿ ಚುನಾವಣೆ ತನಕ ಅವ್ರನ್ನ ಕರೆಸಿ ರ್ಯಾಲಿ ಮಾಡಿಸಿ, ಡೆಲ್ಲಿಯಲ್ಲಿ ಒಂದು ದಿನಾನೂ ಇರೋದಕ್ಕೆ ಬಿಡ್ದಿರಾ, ಪಾರ್ಲಿಮೆಂಟ್ ಅಲ್ಲೂ ಕೂಡ ಮಾತಾಡೋದಕ್ಕೆ ಬಿಡ್ದಿರಾ, ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸು ಕೂಡ ಕಂಡಕ್ಟ್ ಮಾಡಕ್ಕೆ ಅವರಿಗೆ ಪುರ್ಸೊತ್ತಿಲ್ದಿರ ಚುನಾವಣೆ ಪ್ರಚಾರಗಳನ್ನ ನಡೆಸ್ತಾರೆ. ಇವತ್ತಿನ ದಿನ ಸಂಸತ್ ಅಧಿವೇಶನ ನಡೀತು. ನಾನು ನಿಮ್ಗೆ ಆನ್ ರೆಕಾರ್ಡ್ ವಿತ್ ರಿಪೋರ್ಟ್ ನಾನು ಹೇಳ್ತಾ ಇರುವಂತದ್ದು, ಮಾನ್ಯ ಮುಖ್ಯಮಂತ್ರಿಗಳು ಸಂಸತ್ತಿನ ನಮ್ಮ ಅಧಿವೇಶನ ನಡೆದಾಗ ಎಷ್ಟು ದಿನಗಳ ಕಾಲ ಇದ್ರು, ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರು, ಮತ್ತು ಇಡೀ ಒಂದು ಅಧಿವೇಶನವನ್ನ ಮುಗಿಸಿ ತದನಂತರದಲ್ಲಿ ಅವರು ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿದಿದ್ದಂಥದ್ದು. ಆದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಎಷ್ಟು ದಿನ ಸಂಸತ್ನಲ್ಲಿದ್ರು, ಎಷ್ಟು ದಿನ ಉತ್ತರಗಳನ್ನ ಕೊಟ್ರು, ಎಷ್ಟು ದಿನ ಪ್ರಚಾರದಲ್ಲಿ ನಿರತರಾಗಿದ್ರು ಎಲೆಕ್ಷನ್ಸ್ ಅನೌನ್ಸ್ ಆದ್ಮೇಲೆ ಅನ್ನೋದನ್ನ ತಮ್ಮ ವಾಹಿನಿಯ ಮೂಲಕ ತಾವೇ ಒಂದು ರಿಪೋರ್ಟ್ ಅನ್ನ ನಡೆಸಿ, ಹಿ ವಾಸ್ ನಾಟ್ ಇವನ್ ಪ್ರೆಸೆಂಟ್ ಫಾರ್ 20% ಆಫ್ ದ ಪಾರ್ಲಿಮೆಂಟ್ ಸೆಷನ್, ಎಸ್ಪೆಷಲಿ ಈ ಬಜೆಟ್ ಸೆಷನ್ ನಡೆದಾಗ. ಯಾಕೆ? ಪಂಚರಾಜ್ಯ ಚುನಾವಣೆಗಳಿದೆ ಅನ್ನೋ ಒಂದು ಕಾರಣಕ್ಕೆ. ಬೈ ಎಲೆಕ್ಷನ್ ಇದ್ರೆ ಅದು ಬಹಳ ಹಗುರ, ರಾಜ್ಯ ಚುನಾವಣೆಗಳಿದ್ರೆ ಬಹಳ ಏನು ಅದು ಸೀರಿಯಸ್ನೆಸ್ ಬಂದ್ಬಿಡುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಗೋವಿಂದ ಕಾರಜೋಳ ಅವ್ರು ಮಾತಾಡ್ತಿದ್ರೆ, ದಯಮಾಡಿ ತಮ್ಮ ಪಕ್ಷದಲ್ಲಿ ತಮ್ಮ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ, ಅದನ್ನ ಮೊದಲು ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿ ಬೇರೆ ಪಕ್ಷಗಳನ್ನ ಬೆರಳು ತೋರಿಸಿ ಹೇಳುವ ಮುಂಚೆ, ಇದು ಮೊದಲನೇ ವಿಚಾರ. ಅಂಡ್ ಮಾನ್ಯ ಮುಖ್ಯಮಂತ್ರಿಗಳು ಎಸ್ಪೆಷಲಿ ದಾವಣಗೆರೆಯಲ್ಲಿ, ನಾನ್ ಹೇಳ್ಬೇಕಾಗಿಲ್ಲ ಸ್ಮಿತಾ ಅವರೇ, ನೀವೇ ಒಬ್ಬ ಪತ್ರಕರ್ತರಾಗಿ ಇದನ್ನ ನೋಡಿದಿರಿ, ಅವತ್ತಿನ ದಿನ ಅಲ್ಲಿ ಒಂದು ರಿಪೋರ್ಟ್ ಕೂಡ ಮಾಡಿರುವಂತದ್ದು. 10 ಲಕ್ಷಕ್ಕೂ ಅಧಿಕ ಜನ ಅವರ ಹುಟ್ಟುಹಬ್ಬಕ್ಕೆ 2022ರಲ್ಲಿ ಸೇರಿದಂತದ್ದು ಜುಲೈ ತಿಂಗಳಲ್ಲಿ ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ನೋಡಿದೀವಿ, ಬೆಚ್ಚಿ ಬೆರಗಾಗಿದ್ದೀವಿ. ಅರೆ, ಇಂಥ ಒಂದು ಜನನಾಯಕ ನಮ್ಮ ನಾಡಿನಲ್ಲಿ ಹುಟ್ಟಿದ್ರಲ್ಲ ಅಂತ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದಾರಲ್ಲ, ನಮ್ಮನ್ನ ಅವರು ಸಂಘಟಿಸಿದ್ರಲ್ಲ ಅಂತ. ಸೊ ಅಂತವ್ರ ನಾಯಕ ದಾವಣಗೆರೆಗೆ ಬರ್ಬೇಕು ಅನ್ನೋದು ಕೇವಲ ಪಕ್ಷದ ಅಪೇಕ್ಷೆ ಅಲ್ಲ, ಕಾರ್ಯಕರ್ತರ ಅಪೇಕ್ಷೆ ಅಲ್ಲ, ಜನರ ಅಪೇಕ್ಷೆ ಕೂಡ ಹೌದು. ನಮ್ಮ ನಾಯಕರನ್ನ ಮತ್ತೊಮ್ಮೆ ನಾವು ನೋಡ್ಬೋದು, ಚುನಾವಣಾ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂಥದ್ದು. ಸೊ ಯಾವುದೇ ಎಲೆಕ್ಷನ್ ನಡೆದಿದ್ರು ಕೂಡ ಸ್ವಾಭಾವಿಕವಾಗಿ ಅಲ್ಲ, 2022ರಲ್ಲಿ ನಡೆದಂತಹ ಬೈ ಎಲೆಕ್ಷನ್ ಇವರದೇ ಸರ್ಕಾರ ಇತ್ತು, ಇಡೀ ಕ್ಯಾಬಿನೆಟ್ ಅನ್ನ ತಗೊಂಡಾಗಿ ಅವರು 3 ಜಾಗಗಳಲ್ಲಿ ಕೂಡಿಸಿದ್ರು, ಅದರಲ್ಲೂ 2ರಲ್ಲಿ ಸೋತ್ರು ಬಿಜೆಪಿ ಅವರು. ಸೊ ಯಾವ ನೈತಿಕ ಹಕ್ಕಿಟ್ಕೊಂಡು ಇವತ್ತಿನ ದಿನ ಅವರು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ನೀವು ಹೇಳಿದಷ್ಟು ಸರಿಯೇ. ನಾನು ಅದಕ್ಕೆ ಪ್ರಶ್ನೆ ಕೇಳುವಾಗ್ಲೇ ಹೇಳ್ದೆ ಹೋಗ್ಬಾರ್ದು ಅಂತ ಹೇಳಿ ಯಾವ ರೂಲ್ ಬುಕ್ ನಲ್ಲೂ ಇಲ್ಲ ಅಂತ ಹೇಳಿ. ಆದ್ರೆ ಈ ರೀಡಿಂಗ್ ಇನ್ ಬಿಟ್ವೀನ್ ಲೈನ್ಸ್ ಅಂತಾರಲ್ಲ ಸ್ವಾತಿ ಅವರೇ, ಅದು ಮಾಡಿದಾಗ ಬರ್ತಾ ಇರುವ ಲೆಕ್ಕಾಚಾರಗಳು ಅಥವಾ ಬರ್ತಾ ಇರುವ ವಿಶ್ಲೇಷಣೆಗಳು ಬೇರೆ ರೀತಿ ಇದೆಯಂತೆ. ಹೌದೋ ಇಲ್ಲೋ ನೀವು ಉತ್ತರ ಕೊಡಬೇಕು. ಈ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಇದೆಯಲ್ಲ, ಈ ವಿಚಾರಕ್ಕೂ ಸಿದ್ದರಾಮಯ್ಯನವರು ಹೋಗಿ ಚುನಾವಣಾ ಕಣದಲ್ಲಿ ಟಿಕಾಣಿ ಹೂಡಿರೋದಕ್ಕೂ, ಹಾಗೆ ಹೆಚ್ಚಾಗಿ ಸಿದ್ದರಾಮಯ್ಯ ಬಣದ ನಾಯಕರೇ ಹೆಚ್ಚಾಗಿ 2 ಕ್ಷೇತ್ರಗಳಲ್ಲೂ ಕಾಣಿಸ್ಕೊಳ್ತಾ ಇರೋದಕ್ಕೂ ಕನೆಕ್ಟೆಡ್ ಇದೆ ಅಂತ ಹೇಳಲಾಗ್ತಾ ಇದೆ. ನಾನು ಅದಕ್ಕೆ ಉತ್ತರ ಪಡ್ಕೊಳ್ತೀನಿ ನಿಮ್ಮಿಂದ, ದಯಮಾಡಿ ಕ್ಷಮೆ ಇರಲಿ. ನಮ್ಮ ಜೊತೆಯಲ್ಲಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕನೆಕ್ಟೆಡ್ ಇದ್ದಾರೆ. 1 ಸೆಕೆಂಡ್, ಸತೀಶ್ ಜಾರಕಿಹೊಳಿ ಸರ್ ಕನೆಕ್ಟೆಡ್ ಇದ್ದಾರೆ ಅನ್ನೋ ಮಾಹಿತಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಮೇಡಮ್. ಸತೀಶ್ ಸರ್, ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ಬಾಗಲಕೋಟೆ ಕಣವನ್ನ ಗೆಲ್ಲುವ ಮೂಲಕ ಹಿಂದಿನ ಶಿಗ್ಗಾವಿ ಹಾಗೆ ಈಗಿನ ಬಾಗಲಕೋಟೆ 2 ಕ್ಷೇತ್ರದ ಗೆಲುವಿನ ಅಂಶವನ್ನ ಹೈಕಮಾಂಡ್ ಮುಂದಿಟ್ಟು ಕೆಪಿಸಿಸಿ ಚೇರ್ನ ಕ್ಲೈಮ್ ಮಾಡ್ತೀರಿ ತಾವು ಅನ್ನೋ ಲೆಕ್ಕಾಚಾರಗಳು, ಅನ್ನೋ ವರ್ತಮಾನ ಬರ್ತಾ ಇದೆ. ಹೌದಾ ಇಲ್ವಾ? ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ನಾವು ಅಧ್ಯಕ್ಷ ಆಗಬೇಕಂತ ಮುಂಚೆನೇ ಬಂದಿದೆ, ಇವತ್ತೇನು ಬಂದಿಲ್ಲ ರೀ. ಇದು ನಮ್ಮ ಡ್ಯೂಟಿ, ಇದು ಪಕ್ಷ ನಮಗೆ ಟಾಸ್ಕ್ ಕೊಟ್ಟಿದೆ, ತಾವು ಹೋಗ್ಬೇಕು ಚುನಾವಣೆ ಮಾಡ್ಬೇಕಂತ. ನನ್ನ ಜೊತೆ ಇನ್ನೂ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ, ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಣದಲ್ಲಿರೋದ್ರ ಬಗ್ಗೆ ಗೋವಿಂದ ಕಾರಜೋಳ ಅವರು ಆಕ್ಷೇಪ ಎತ್ತು ಮಾತನಾಡಿದ್ದಾರೆ. ಹಿಂದೆ ಹೆಗಡೆ ಅವರು ಪಟೇಲ್ರು ಸಿಎಂ ಆಗಿದ್ದಾಗ ಅವ್ರು ಯಾವತ್ತೂ ಕೂಡ ಉಪಚುನಾವಣೆಗಳ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವ್ರಿಗಂತ ಅನಿವಾರ್ಯತೆ ಏನ್ ಬಂದಿದೆ ಚುನಾವಣೆಯಲ್ಲಿ 1 ವಾರಗಟ್ಟಲೆ ಕ್ಷೇತ್ರದಲ್ಲಿ ಟಿಕಾಣಿ ಹೂಡೋದು ಅಂತ? ಮೇಡಮ್, ಹಿಂದಿತ್ತು, ಹಿಂದಿದ್ದು ಇವತ್ತಾಗೋಲ್ಲ. ಎಲ್ಲ ಬದಲಾವಣೆ ಆಗ್ತಾ ಇರ್ತೈತಿ. ಹಿಂದೆ ನೀವು ಹೇಳಿದಂಗೆ ರಾಮಕೃಷ್ಣ ಹೆಗಡೆ ಅವರು ಬೇರೆಯವರು ಬರ್ತಿರಲಿಲ್ಲ ಉಪಚುನಾವಣೆಗೆ.
ಈಗೂ ಭಾಳಷ್ಟು ಬದಲಾವಣೆ ಆಗಿದೆ. ಬದಲಾವಣೆಗೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗ್ತೈತೆ. ಇವತ್ತು ಗೆಲ್ಲೇಬೇಕನ್ನೋದು ಕೂಡ ನಮಗೆ ಪ್ರಮುಖವಾಗಿರುವಂಥ ಅಂಶ. ಹೀಗಾಗಿ ಎಲ್ಲರೂ CM ಅವರು ಕೂಡ ಭಾಳಷ್ಟು ಕಡೆ ಪ್ರಚಾರ ಮಾಡ್ತಿದ್ದಾರೆ. ಗೆಲ್ಲಬೇಕು ಉದ್ದೇಶ ಸರಿಯೇ ಸರ್, ಬಟ್ ಗೆಲ್ಲಲೇಬೇಕು ಅನ್ನೋ ಅನಿವಾರ್ಯತೆ ಅಥವಾ 2 ಕ್ಷೇತ್ರದಲ್ಲಿ ಗೆಲುವು ಆಗದೆ ಹೋದ್ರೆ ಅಂತ ವ್ಯತ್ಯಾಸ ಏನು ಸರ್ಕಾರಕ್ಕಾಗಲ್ಲ ಅಂತ ಕೂಡ ಗೋವಿಂದ ಕಾರಜೋಳ ಅವರೇ ಹೇಳ್ತಿದ್ದಾರೆ. ಅದು ಕರೆಕ್ಟ್, ಏನು ವ್ಯತ್ಯಾಸ ಆಗಲ್ಲ. 2 ಸೀಟಿಂದ ಏನಾಗಲ್ಲ. ಆದರೂ ಕೂಡ ನಾವು ನಮ್ಮ ಸೀಟ್ಗಳನ್ನು ನಾವು ರಿಟೈನ್ ಮಾಡ್ಕೋಬೇಕು, ಉಳಿಸ್ಕೋಬೇಕು. ಅದು ನಮ್ಮ ಮುಂದಿರುವಂಥ ಸವಾಲುಗಳು. ಮತ್ತೊಂದು ಆರೋಪ ಅಥವಾ ವಿಶ್ಲೇಷಣೆ ಹೆಂಗೆ ಬರ್ತಿದೆ ಅಂದರೆ, ಈ 2 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಬಣದ ಪ್ರಯತ್ನ ಏನಿದೆ ಅದಕ್ಕೆ ಮತ್ತಷ್ಟು ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ನ ಮುಂದೆ ನಾನು ಆಕ್ಟಿವ್ ಆಗಿದ್ರೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಇದು ಅಂತ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಇಲ್ಲ ಮೇಡಮ್, ವಿಶ್ಲೇಷಣೆ ಇಲ್ಲ. ಇದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಎಲ್ಲ ಸಚಿವರು, ಶಾಸಕರು, ಕಾಂಗ್ರೆಸ್ನವ್ರು ಕೂಡ ಗೆಲ್ಲಿಸ್ತೀವಿ. ಇದು ಒಬ್ಬರು ಅಂತಲ್ಲ, ಇದು ಎಲ್ಲರಿಗೂ ಗೆಲ್ಲುವ ಅಂತ ನಾವು ಭಾವಿಸ್ತೀವಿ. ದಾವಣಗೆರೆಯಲ್ಲಿ ಸರ್ ತಾವು ಗಮನಿಸ್ತಿರೋ ಹಾಗೆ ಜಮೀರ್ ಅಹಮದ್ ಖಾನ್ ಅವರ ಅನುಪಸ್ಥಿತಿಯಲ್ಲಿ ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಅವರು ಹೋಗಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಬಂಡಾಯವನ್ನ ಮ್ಯಾನೇಜ್ ಮಾಡ್ತಿರೋ ಪ್ರಯತ್ನ ಇದನ್ನು ಹೇಗೆ ಗಮನಿಸಲಾಗ್ತಿದೆ ಅಂತಂದ್ರೆ, ಅವರ ಆಕ್ಟಿವ್ನೆಸ್ ಅನ್ನ ತೋರಿಸುವ ಮೂಲಕ ಸಂಪುಟ ಪುನಾರಚನೆಯಲ್ಲಿ ಹೊಸಬರಿಗೆ, ಅದರಲ್ಲೂ ತಮ್ಮಂತವ್ರಿಗೆ ಅವಕಾಶ ಸಿಗಬೇಕು ಅನ್ನೋದಕ್ಕೆ ಈ ಪ್ರಯತ್ನಗಳು ಹೆಚ್ಚಾಗಿ ನಡೀತಿದೆ ಅಂತ ಹೇಳಿ. ಅವರು ಕೂಡ ಇವತ್ತು ಕೇರಳದಲ್ಲಿ ಚುನಾವಣೆ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಅವರಿಗೆ ಹೆಚ್ಚು ಕೆಲಸ ಕೊಟ್ಟಿದೆ. ಅವರು 6 ಮತ್ತು 7ಕ್ಕೆ ಬರ್ತಾರೆ. 6, 7 2 ಕಡೆ ಒಂದೊಂದು ದಿವಸ ಇಲ್ಲಿ ಬಂದು ಹೋಗ್ತಾರೆ ಜಮೀರ್ ಅಹಮದ್ ಖಾನ್ ಅವರು. ನೀವು ಪ್ರಚಾರದಲ್ಲಿ ಆಕ್ಟಿವ್ ಆಗಿರೋದು, ಅದರಲ್ಲೂ ಹೆಚ್ಚು ಆಕ್ಟಿವ್ ಆಗಿರೋದು ಬಾಗಲಕೋಟೆ ಸರ್. ನಾನು ನೇರವಾಗಿ ಮತ್ತೊಮ್ಮೆ ಕೇಳ್ತೀನಿ, KPCC ಅಧ್ಯಕ್ಷರಾಗಬೇಕು ಅನ್ನೋ ಇಂಗಿತ ನಿಮಗಿಂತ ಹೆಚ್ಚಾಗಿ ನಿಮ್ಮ ಬೆಂಬಲಿಗರಿಗೆ ಇದ್ದೇ ಇದೆ. ಬಾಗಲಕೋಟೆಯ ಗೆಲುವು ಆ ಇಂಗಿತವನ್ನ ಈಡೇರಿಸುವಲ್ಲಿ ಸಹಕಾರಿ ಆಗೋದಿಲ್ವಾ? ಇಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಬಟ್ ವಿಜಯೇಂದ್ರ ಅವರು ಕೂಡ ಆಲ್ಮೋಸ್ಟ್ ಅದೇ ಧಾಟಿಯಲ್ಲಿ ಮುನ್ನಡೀತಿದ್ದಾರೆ ಸರ್. ಅಂದ್ರೆ ಬಾಗಲಕೋಟೆ ಕ್ಷೇತ್ರವನ್ನು ವಿಜಯೇಂದ್ರ ಅವರು ಕೂಡ ವೈಯಕ್ತಿಕವಾಗಿ ತಗೊಂಡಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಅವ್ರ ಅಧ್ಯಕ್ಷಗಿರಿ ಬಗ್ಗೆ ಎದ್ದಿದ್ದ ಸವಾಲುಗಳಿಗೆ ಉತ್ತರವನ್ನು ಈ ಮೂಲಕ ನೀಡ್ತೀನಿ ಅಂತ. ನೋಡಿ ಮೇಡಮ್, ಅವರು ಪ್ರಯತ್ನ ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಗೆಲ್ಲಬೇಕಂದ್ರೆ ಛಲ ಇದ್ದೇ ಇರ್ತೈತೆ. ನಾವು ಗೆಲ್ಲಬೇಕಂದ್ರೆ ನಮ್ಮದು ಛಲ ಇರ್ತೈತೆ. ಅಂತಿಮವಾಗಿ ಜನ ಆಶೀರ್ವಾದ ಮಾಡಬೇಕಷ್ಟೇ. ಸಿದ್ದರಾಮಯ್ಯನವರೇ ಆಕ್ಟಿವ್ ಆಗಿ 2 ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿರೋದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್? ಆಗುತ್ತೆ. ಅವ್ರದ್ದೇ ಅಂತ ವರ್ಚಸ್ ಇದೆ, ಅವ್ರದ್ದೇ ಅಂತ ಅಟ್ರಾಕ್ಷನ್ ಇದೆ. 2 ಸಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 40 ವರ್ಷಗಳ ಅವರ ಸೇವೆ ಖಂಡಿತವಾಗಿ ಅದು ಪಕ್ಷಕ್ಕೆ ಅನುಕೂಲ ಆಗುತ್ತೆ. ರೈಟ್. ಕಡೆ ಪ್ರಶ್ನೆ ಸರ್, ಈ ಅನುಕಂಪದ ಅಲೆ ಈ ಮೇಟಿ ಸಾಹೇಬ್ರ ಮಕ್ಕಳ ನಡುವೆ ಇದ್ದ ವೈಮನಸ್ಸಿನಿಂದ ಕಡಿಮೆ ಆಗಿ ಹೋಗಿದೆ. ಹೀಗಾಗಿ ಮತದಾರರು ಈ ಅನುಕಂಪದ ಆಧಾರದ ಮೇಲೆ ವೋಟ್ ಹಾಕೋದು ಕಡಿಮೆ ಇದೆ. ಜೊತೆಗೆ ಕುಟುಂಬ ರಾಜಕಾರಣ ಅನ್ನೋ ಬೇಸರ ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ ಬಾಗಲಕೋಟೆಯಲ್ಲಿ ಅನ್ನೋ ಆರೋಪ. ಇಲ್ಲ ಮೇಡಮ್, ಆ ರೀತಿ ಯಾವುದಿಲ್ಲ. ಅನುಕಂಪ ಕೂಡ ಇದೆ, ಅದು ಇಲ್ಲ ಅಂತ ಏನು ಹೇಳಲಿಕ್ಕಾಗಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಪಕ್ಷ, ನಮ್ಮ ಅಭಿವೃದ್ಧಿ ಗ್ಯಾರಂಟಿ ಯೋಜನೆ ಕೂಡ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಗ್ಯಾರಂಟಿಯನ್ನು ನೀವು ಚುನಾವಣೆಗೇನೆ ಬಳಸ್ಕೊಳ್ತಿದ್ದೀರಿ ಅಂತ ಹೇಳ್ತಿದಾರಲ್ಲ ಸರ್. ಕೇವಲ ಚುನಾವಣೆ ಹತ್ರ ಬಂದಾಗ ಮಾತ್ರ ಈ ಗೃಹಲಕ್ಷ್ಮಿ ಹಣವನ್ನು ಕೊಡೋದು, ಅದನ್ನು ಚುನಾವಣೆಗೆ ಬಳಸ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ ಕೂಡ ಇದೆ. ಮೇಡಮ್, ಇದ್ದೇ ಇರ್ತದೆ. ಚುನಾವಣೆಯನ್ನು ರಾಜಕೀಯ ಮಾಡಲಿಕ್ಕೆ ಮತ್ತು ಅದೆಲ್ಲ ಇದ್ದೇ ಇರೋದು ಸ್ಕೀಮು. ಈಗ ಅವರು ಬಿಹಾರದಲ್ಲಿ 10,000 ಹಾಕಿ ಇಡೀ ದೊಡ್ಡ ಸ್ಟೇಟಾಗಿ ಗೆದ್ದು ಬಿಟ್ರಲ್ಲ, ಬರೀ 10,000ದಲ್ಲಿ.